ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ಮೆಟ್ರೋ ಸಮಸ್ಯೆ ಹಿನ್ನೆಲೆ 3.5 ಗಂಟೆ ಆದರೂ ರಿಪೇರಿ ಕೆಲಸ ಮುಗ್ದಿಲ್ಲ. ನೇರಳೆ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಮೆಟ್ರೋ ನಿಲ್ದಾಣಕ್ಕೆ ಬಂದು ಜನ ವಾಪಸ್ ಹೋಗ್ತಿದ್ದಾರೆ. ಸಂಜೆ 6:30ಗೆ ಈ ಸಮಸ್ಯೆ ಕಾಣಿಸಿಕೊಂಡಿತ್ತು. ಆದರೆ ಈ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಮೆಟ್ರೋ ಇದೆಯೋ ಏನೋ ಅಂತ ಸಾಕಷ್ಟು ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾರೆ. ಅದರಲ್ಲಿ ಬಾಗಿಲು ಹಾಕಿರೋದನ್ನ ಗಮನಿಸಿ ವಾಪಸ್ ತೆರಳ್ತಾ ಇದ್ದಾರೆ. ಅಂದ್ರೆ ಈ ರಿಪೇರಿ ಕಾರ್ಯ ಏನಿದೆ ಇನ್ನೂ ಕೂಡ ಮುಂದುವರೆದಿದೆ. 3.5 ಗಂಟೆ ಆದರೂ ಕೂಡ ರಿಪೇರಿ ಕೆಲಸ ಇನ್ನೂ ಕೂಡ ಮುಗ್ದಿಲ್ಲ. ಬಿಎಂಟಿಸಿ ಮೆಟ್ರೋದಿಂದಲೇ ಬೆಂಗಳೂರಿಗರ ನಿತ್ಯದ ಬದುಕು ಶುರುವಾಗುತ್ತೆ. ಅದರಲ್ಲೂ ನಿತ್ಯ ಲಕ್ಷ ಲಕ್ಷ ಜನ ಮೆಟ್ರೋದಲ್ಲೇ ಸಂಚರಿಸ್ತಾರೆ. ಇದೇ ಮೆಟ್ರೋ ಒಂದೇ ಒಂದು ಕ್ಷಣ ನಿಂತರೂ ಅಲ್ಲೋಲ ಕಲ್ಲೋಲವೇ ಆಗುತ್ತೆ. ಇಂದು ಆಗಿದ್ದು ಕೂಡ ಅದೇ. 2 ಗಂಟೆ ಮೆಟ್ರೋ ರೈಲು ಕೆಟ್ಟು ನಿಲ್ತಿದ್ದಂತೆ ಪ್ರಯಾಣಿಕರು ಪರದಾಡಿ ಹೋಗಿದ್ರು. ಸಂಜೆ 6:32ರಲ್ಲಿ ಕಬ್ಬನ್ ಪಾರ್ಕ್ಗೆ ಬಂದಿದ್ದಂತಹ ಒಂದು ಮೆಟ್ರೋ ಚಲ್ಲಘಟ್ಟದಿಂದ ಏನು ಒಂದು ವೈಟ್ ಫೀಲ್ಡ್ಗೆ ಹೋಗುವಂತಹ ಈ ನೇರಳೆ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿರುವಂತದ್ದು. ಸಡನ್ ಆಗಿ ಮೆಟ್ರೋ ಸ್ಟಾಪ್ ಆಗ್ಬಿಟ್ರೆ ಬೆಂಗಳೂರು ಜನಕ್ಕೆ ನಮಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಿದ್ದವರು ರೈಲ್ನಲ್ಲಿ ಲಾಕ್ ಆಗಿದ್ರು. ಬೇರೆ ಊರಿಂದ ಬಂದು ಮೆಟ್ರೋ ಹತ್ತಲು ಮುಂದಾದವರು ನಿಲ್ದಾಣದಲ್ಲೇ ಸಿಲುಕಿದ್ರು. ಕ್ಷಣ ಕ್ಷಣಕ್ಕೂ ಇಲ್ಲಿ ಆತಂಕ ಹೆಚ್ಚಾಗ್ತಿದ್ರೆ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ರು. ಇಷ್ಟಕ್ಕೆಲ್ಲ ಕಾರಣವೇ ಕೆಟ್ಟು ನಿಂತ ಮೆಟ್ರೋ ರೈಲು. ಮೆಟ್ರೋ ರೈಲಿನಲ್ಲಿ ತಾಂತ್ರಿಕ ದೋಷ, ನಿಲ್ದಾಣದಲ್ಲೇ ನಿಂತ ರೈಲು. ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ. ಮೆಟ್ರೋ ಬೆಂಗಳೂರಿಗರ ಜೀವನಾಡಿ. ಆದರೆ ಇಂದು ಇದೇ ಜೀವನಾಡಿಯ ಜೀವವೇ ನಿಂತು ಹೋಗಿತ್ತು. ಅದರಲ್ಲೂ ಪೀಕ್ ಅವರ್ನಲ್ಲೇ ಮೆಟ್ರೋ ಸ್ಟಾಪ್ ಆಗ್ತಿದ್ದಂತೆ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಸಂಜೆ 6:30 ಹೊತ್ತಲ್ಲಿ ನೇರಳೆ ಮಾರ್ಗದ ರೈಲಿನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಹೀಗಾಗಿ ರೈಲು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲೇ ಲಾಕ್ ಆಗಿತ್ತು. ರೈಲು ಹೀಗೆ ಸ್ಟಾಪ್ ಆಗ್ತಿದ್ದಂತೆ ರೈಲಿನಲ್ಲಿ ಸಿಲುಕಿದ್ದ ಪ್ರಯಾಣಿಕರು ಪರದಾಡಿದ್ರು. ಕೊನೆಗೆ ಲೋಕೋ ಪೈಲಟ್ ಪ್ರಯಾಣಿಕರ ನೆರವಿಗೆ ಬಂದಿದ್ರು. ರೈಲಿನ ಬಾಗಿಲು ತೆರೆದು ಪ್ರಯಾಣಿಕರನ್ನ ಹೊರಗೆ ಕಳಿಸಿದ್ರು. ಕಬ್ಬನ್ ಪಾರ್ಕ್ನಲ್ಲಿ ರೈಲು ಹೀಗೆ ಕೆಟ್ಟು ನಿಲ್ತಾ ಇದ್ದಂತೆ ಈ ಮಾರ್ಗದಲ್ಲಿ ರೈಲು ಸಂಚಾರವೂ ಬಂದಾಗಿತ್ತು. ಮಾಗಡಿ ರಸ್ತೆಯಿಂದ ಎಂಜಿ ರಸ್ತೆವರೆಗೂ ಸಂಚಾರ ಬಂದಾಗಿತ್ತು. ಕೇವಲ ಎಂಜಿ ರಸ್ತೆ ಟು ವೈಟ್ ಫೀಲ್ಡ್ ನಡುವೆ ಸಂಚಾರ ನಡೆದಿತ್ತು. ಇದರಿಂದ ನಿಲ್ದಾಣದಲ್ಲಿ ಸಾಕಷ್ಟು ಪ್ರಯಾಣಿಕರು ಜಮಾವಣೆಯಾಗಿದ್ರು. ನಿಲ್ದಾಣದ ಬಳಿಯೇ ಸಂಕಷ್ಟ ಅನುಭವಿಸಿದ್ರು. ಸೊ ಸಡನ್ನಾಗಿ ನಾವು ಮನೆಗೆ ಹೋಗ್ಬೇಕಿತ್ತು. ಮೆಟ್ರೋಗೆ ವೇಟ್ ಮಾಡ್ತಿದ್ವಿ ಒಳಗಡೆ. ಸಡನ್ನಾಗೆ ಇದು ಮೆಟ್ರೋ ಇಲ್ಲ, ವಾಪಸ್ ಹೋಗಿ ಅಂತ ಹೇಳಿದ್ರು. ಸೊ ಇವಾಗ ನಾವೆಲ್ಲ ವೇಟ್ ಮಾಡ್ತಿದ್ವಿ. ಯಾವುದು ಓಲಾ ಊಬರ್ ಯಾವುದು ಬುಕ್ ಬೇರೆ ಆಗ್ತಿಲ್ಲ. ಸಡನ್ನಾಗಿ ಮೆಟ್ರೋ ಸ್ಟಾಪ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ತಿದೆ. ಒಂದ್ ಕಡೆ ಮೆಟ್ರೋ ಸಂಚಾರ ಬಂದಾದ್ರೆ ಇತ ಆಟೋ ಕ್ಯಾಬ್ನವರು ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ರು. ಬಾಡಿಗೆ ದರವನ್ನ ಹೆಚ್ಚಿಸಿ ಪ್ರಯಾಣಿಕರ ಸುಲಿಗೆಗೆ ನಿಂತಿದ್ರು. ಮೆಟ್ರೋ ಇಲ್ಲ ಸರ್, ಮೆಟ್ರೋ ಇಲ್ಲ. ಈಗ ಇಲ್ಲಿಂದ ಮೈಸೂರು ಬ್ಯಾಂಕ್ ಆಟೋ ಬುಕ್ ಮಾಡಿದ್ರೆ 117 ರೂಪಾಯಿ ತೋರಿಸ್ತಾ ಇದೆ. ಈಗ ಓವರೆಲ್ಲ ನಾವು ಕೇಳಿದ್ರೆ 250 ರೂಪಾಯಿ ಮಾಡ್ತಾರೆ ಆಟೋ ಟ್ಯಾಕ್ಸಿ. ಇಲ್ಲಿ ಇರ್ತಕ್ಕಂತಹ ರೇಟಿಗೆ ಯಾರು ಬರ್ತಿಲ್ವಾ ಸರ್? ಯಾರು ಬರ್ತಾ ಇಲ್ಲ. ಏನು 50 ರೂಪಾಯಿನೂ ಆಗಲ್ಲ. ಒಂದು ಕಡೆ ಸಮಸ್ಯೆ, ಹಲವೆಡೆ ಸೈಡ್ ಎಫೆಕ್ಟ್. ಕಬ್ಬನ್ ಪಾರ್ಕ್ನಲ್ಲಿ ರೈಲು ತಾಂತ್ರಿಕ ದೋಷದಿಂದ ನಿಲ್ತಾ ಇದ್ದಂತೆ ಅದರ ಎಫೆಕ್ಟ್ ಈ ಮಾರ್ಗದ ಎಲ್ಲಾ ನಿಲ್ದಾಣಗಳಿಗೂ ತಟ್ಟಿತ್ತು. ಅದರಲ್ಲೂ ಅಂಬೇಡ್ಕರ್ ನಿಲ್ದಾಣದ ಬಳಿ ರೈಲು ಹತ್ತಲು ಬಂದಿದ್ದ ಪ್ರಯಾಣಿಕರು ನಿಲ್ದಾಣದಿಂದ ಹೊರಬಂದಿದ್ರು. ಆಟೋ ಕ್ಯಾಬ್ಗಾಗಿ ಕಾದು ನಿಂತಿದ್ರು. ನಾವು ಗಮನಿಸ್ತಾ ಹೋಗ್ಬೋದು ಅಂದ್ರೆ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಇಲ್ಲಿ ಬುಕ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಬುಕ್ಕಿಂಗ್ ಅನ್ನ ಆಟೋ ಡ್ರೈವರ್ಗಳು ತೆಗೆದುಕೊಳ್ತಾ ಇಲ್ಲ. ಜಾಸ್ತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. 2 ಗಂಟೆ ಪರದಾಟ ಬಳಿಕ ಸಂಚಾರ ಆರಂಭಿಸಿದ ರೈಲು. ತಾಂತ್ರಿಕ ದೋಷದಿಂದ ರೈಲು ಸಂಚಾರ ಬಂದಾಗಿದ್ದು ರಿಪೇರಿ ಕಾರ್ಯ ಆಗ್ತಿದೆ ಅಂತ ಬಿಎಂಆರ್ಸಿಎಲ್ ಮಾಧ್ಯಮ ಪ್ರಕಟಣೆ ಹೊರಡಿಸಿತ್ತು. ಇತ್ತ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಹೊರಗೆ ಕಳಿಸಲಾಯಿತು. ಹೀಗೆ ಸಂಜೆ 6:32ಕ್ಕೆ ಕೆಟ್ಟು ನಿಂತಿದ್ದ ರೈಲನ್ನ ರಾತ್ರಿ 8:10 ವೇಳೆಗೆ ಸರಿ ಮಾಡಲಾಯಿತು. ಆದರೂ ಪ್ರಯಾಣಿಕರ ಸಂಚಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಮೊದಲು ಟ್ರಯಲ್ ರನ್ ಮಾಡಿ ಬಳಿಕ ಪ್ರಯಾಣಿಕರ ಸೇವೆಗೆ ಮುಕ್ತಗೊಳಿಸಲಾಯಿತು. ಹೀಗೆ ಜಸ್ಟ್ 2 ಗಂಟೆ ರೈಲು ಕೆಟ್ಟು ನಿಲ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಸಂಚಾರ ವ್ಯವಸ್ಥೆಯೇ ಅಸ್ತವ್ಯಸ್ತವಾಗಿತ್ತು.
ನಟರಾಜ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.